ಹೇಗೆ ಕಾಣಿಸ್ತಾ ಇದ್ದೀನಿ ಇವಾಗ? ನೀವು ಕೊಡ್ಸಿದ್ರಲ್ಲ ಶಾಪಿಂಗಲ್ಲಿ ಬಟ್ಟೆ, ಅದೇ ಬಟ್ಟೆನೇ ಹಾಕೊಂಡು ಬಂದಿದ್ದೀನಿ. ಸರಿ, ಇವಾಗ ನಾನು ಪ್ಯಾಂಟು ಶರ್ಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ವಾವ್! ಸೂಪರಾಗಿ ಕಾಣಿಸ್ತಾ ಇದೀಯಾ. ಅಬ್ಬಬ್ಬಬ್ಬಾ! ಮೊದ್ಲಿಗಿನ್ನ ಇವಾಗೆ ಸಖತ್ತಾಗಿ ಕಾಣಿಸ್ತಾ ಇದೀಯ ಕಮಲಿ ನೀನು. ಹಿಂಗೇ ಇರಬೇಕು ನೀನು ಇದ್ರೆ. ನೀನು ಮೊದ್ಲು ಥರ ಹಳೆ ಬಟ್ಟೆಲ್ಲ ಹಾಕೊಂಡು ಬರ್ಬೇಡ. ಸ್ವಲ್ಪನೂ ಚೆನ್ನಾಗಿರಲ್ಲ. ಈ ಥರ ಬಟ್ಟೆನಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದರೆ ನಿನ್ನೇ ನೋಡ್ತಾನೇ ಇರಬೇಕು, ನಿನ್ನ ಹತ್ರನೇ ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತೈತೆ. ಸದ್ಯ ನಾನು ಇಷ್ಟು ಕೊಡಿಸಿದ್ದಕ್ಕೂನು ಸಾರ್ಥಕ ಆಯ್ತು ಬಿಡು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನಂತೂನು. ಸರಿ, ಸರಿ. ಹೋಗಿ ಕೆಲ್ಸದ ಹತ್ರ ಹೋಗಲ್ಲ ಸುಮ್ಮನೆ ಕೂತ್ಕೋ. ಸರಿನಾ? ಜಾಸ್ತಿ ಏನು ಕೆಲಸ ಏನು ಮಾಡಕ್ಕೆ ಹೋಗ್ಬೇಡ ನೀನು. ಅಲ್ಪ ಸ್ವಲ್ಪ ಮಾಡ್ಕೊಂಡು ಕೂತ್ಕೋ ಸುಮ್ಮನೆ. ನಮ್ಮ ಎಚ್.ಆರ್.ಗಳೆಲ್ಲ ಬೈತಾರಲ್ಲ ಅದಕ್ಕೇನೆ ಸುಮ್ಮನೆ ಹಂಗೆ ಕೂತ್ಕೊಂಡಿರು. ಸರಿ ಸರ್, ನಾನು ಇನ್ನೂ ಸರಿಯಾಗಿ ಹೊಲಿಗೆ ಹಾಕೋದೇ ಕಲ್ತಿಲ್ಲ ಸರ್ ನಾನು. ಅಯ್ಯೋ! ಅದಕ್ಕೆಲ್ಲ ಏನಂತೆ ನೀನು ತಲೆ ಕೆಡಿಸ್ಕೊಬೇಡ ನೀನು ಹೋಗು. ಸುಮ್ಮನೆ ನೀನು ಹೋಗಿ ಆರಾಮಾಗಿ ಕುಂತ್ಕೊ ನಡಿ ನೀನು. ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ನಾನಿಲ್ವಾ? ನಾನೇ ಮ್ಯಾನೇಜರ್ ನೋಡ್ಕೊತೀನಿ ಎಲ್ಲಾನುನು. ನೀನು ಹೋಗು, ನೀನು ಆರಾಮಾಗಿ ಅಲ್ಲಿ ಕುಂತ್ಕೊ ಹೋಗು. ಸರಿ ಆಯಿತು ಸರ್. ಈ ಕಂಬ್ಲಿ ನನ್ನ ಜೊತೆ ಬಾ ಅಂದ್ರೂ ಬರಲಿಲ್ವಲ್ಲ, ಲೇಟ್ ಆಯ್ತದೆ ಹೋಗು ಅಂತ ಕಳಿಸ್ಬಿಟ್ಲಲ್ಲ ಈ ಕಂಬ್ಲಿ. ಇವತ್ತೇನೋ ರಜೆ ಗೀಜೆ ಹಾಕೊಂಬಿಟ್ಟವಳ ಅಂತ. ಹಾಕೊಂಡಿದ್ರು ರಜೆ ಹಾಕೊಂಡಿರ್ತಾಳೆ ಬಿಡು. ಆದ್ರೂ ಹೇಳ್ಬೇಕಿತ್ತವಳು. ನಾನು ಎಲ್ಲನೂ ಹೇಳ್ತೀನಿ, ಅವಳಂತೂ ಏನು ಹೇಳೋದೇನೇ ಇಲ್ಲ ಬಿಡು. ಹೆಂಗೋ ಸದ್ಯ ಇಷ್ಟು ಹೊಲಿಗೆ ಹಾಕೋದನ್ನ ಕಲ್ತ್ಬಿಟ್ಟಿದ್ದೀನಲ್ಲ, ಸಾಕು ಸಾಕು. ಇಷ್ಟು ಹೊಲಿಗೆ ಎಲ್ಲ ಹಾಕೋದು ಬಂದ್ಬಿಟ್ರೆ ಇನ್ನು ಉಳಿದಿರೋದು ಹೆಂಗೋ ಪಟ 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 ಅಂತ ಮಾಡ್ಬೋದು. ನಾನು ಮುಂದಕ್ಕೊಂದು ಗಾರ್ಮೆಂಟ್ಸ್ ಓಪನ್ ಮಾಡಬೇಕು ಅಂದರೆ ಇವತ್ತಿಂದ ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡಿರ್ಬೇಕು ನಾನು. ಆಮೇಲೆ ನಿಧಾನಕ್ಕೆ ಬಂದಿರೋ ದುಡ್ಡಾಗೆ ಓಪನ್ ಮಾಡಿಬಿಡ್ತೀನಿ. ಓಪನ್ ಮಾಡಿಬಿಟ್ಟು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇ ನಾನು. ಏನಕ್ಕ, ಯಾವಾಗ ಬಂದೆ? ಕಮ್ಲಿ, ಏನೇ ಕಮ್ಲಿ ನಿನ್ ಗೆಟಪ್ಪು? ಮತ್ತೆ ಸುಮ್ಮನೆನಾ ಈ ಗೆಟಪ್ಪು? ಎಲ್ರೂ ಹೆಂಗೆಂಗೋ ಚೇಂಜ್ ಆಗ್ತಾವ್ರೆ. ನಾನು ಹಿಂಗೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಅಕ್ಕ? ಅದಕ್ಕೇನೆ ನಾನು ಪಟ ಪಟ ಅಂತ ಚೇಂಜ್ ಆಗೋಗ್ಬಿಟ್ಟೆ ಕಣಕ್ಕ. ಡ್ರೆಸ್ಸುಗಳೇ ಇಲ್ಲ ಅಂತಿದ್ದಲ್ಲೇ ಯಾವಾಗ ತಗೊಂಡೆ ಈ ಡ್ರೆಸ್ಸು, ಪ್ಯಾಂಟು, ಶರ್ಟು, ಕನ್ನಡಕ? ಯಾವಾಗ ತಗೊಂಡೆ? ಯಪ್ಪ ದೇವ್ರೆ, ಎಷ್ಟೆಲ್ಲ ಚೇಂಜ್ ಆಗೋಗ್ಬಿಟ್ಟಿದ್ಯಲ್ಲೇ ಗಾರ್ಮೆಂಟ್ಸಿಗೆ ಬಂದು. ಇನ್ನೂ ಒಂದು ತಿಂಗಳು ಸಂಬಳ ಬಂದಿಲ್ಲ, ಏನು ಬಂದಿಲ್ಲ, ಅವಾಗನ್ನೇ ಇಷ್ಟೊಂದು ಚೇಂಜ್ ಆಗೋಗ್ಬಿಟ್ಟಿದ್ಯಲ್ಲೇ. ಆಗ್ಬೇಕಲ್ವಾ ಚೇಂಜ್, ಆಗದೆ ಇರೋಕ್ಕಾಗುತ್ತಾ ಹೇಳು? ಇನ್ನು ಮೇಲೆ ಈ ಸ್ಟೈಲೇ ಬೇರೆ, ಈ ಕಂಬ್ಲಿ ಸ್ಟೈಲೇ ಬೇರೆ. ಸರಿನಾ? ನನಗಂತೂ ಕೆಲಸ ಮಾಡೋಕ್ಕಂತೂ ಇಷ್ಟನೇ ಆಗಲ್ಲಪ್ಪ, ವಿಚಾರ ಆಯ್ತದೆ. ಆದ್ರೆ ನನಗೆ ನನ್ನ ಮ್ಯಾನೇಜರ್ ನನಗೆ ಏನೂ ಮಾಡಲ್ಲ, ಸುಮ್ಮನೆ ಕೂರಿಸಿರ್ತಾರೆ. ಅದಕ್ಕೆ ನಾನು ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿನ್ನ ಥರ ಮಾಡು ಮಾಡು ಪಾಪ, ನೀನು ಕಲ್ತ್ಕೋಬೇಕಲ್ಲ, ಚೆನ್ನಾಗಿ ಕಲ್ತ್ಕ ನೀನು. ಲೇ ಕಮ್ಲಿ, ಇದೆಲ್ಲ ಶಾನೆ ದಿನ ನಡೆಯೋಕ್ಕಿಲ್ವೇ ಕಮ್ಲಿ? ಇವೆಲ್ಲ ಉತ್ತರಗಳು ಬಿಟ್ಬಿಡು. ನೀನು ಬೇರೆ ಥರ ಏನಾರ ಮಾಡು. ಈ ಉತ್ತರಗಳೆಲ್ಲ ಬಿಟ್ಬಿಟ್ಟು ಕೆಲಸ ಮಾಡು, ಸುಮ್ಮನೆ ಕೆಲಸ ಕಲ್ತ್ಕ. ಸುಮ್ಮನೆ ಎಲ್ಲ ಎರಡೆರಡು ದಿನದ ಬಾಳೆಲ್ಲ ಏನಕ್ಕೆ? ನಾನು ನಿನ್ನಂಗೆ ಆಡ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀನಿ, ನೀನು ಹಂಗೆ ಆಡಕ್ಕೆ ಹೋಗ್ಬೇಡ. ಏನಾಗಲ್ಲ, ನೀನು ಸುಮ್ಮನೆ ನಾನೇನು ಆಡ್ತಾ ಇದ್ದೀನಿ. ಯಪ್ಪ ನೀನು ಕಲ್ತ್ಕೊಳಮ್ಮ, ನೀನು ಬಟ್ಟೆ ಹೊಲಿಯೋದನ್ನ ಚೆನ್ನಾಗಿ ಕಲ್ತ್ಕೊಂಡು ಒತ್ತೊಂದು ಬೀಳು ಬಟ್ಟೆ ಹೊಲ್ಕೊಂಡು ನೀನು ಕುಂತ್ಕ. ಯಾರು ಬೇಡ ಅಂತ ಹೇಳ್ತಾರೆ, ಆದರೆ ನನಗಂತೂ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡ. ನೀನು ಅದು ಮಾಡು, ಇದು ಮಾಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ನನಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಕಾಫಿ ಏನಾದರೂ ಕುಡಿತೀಯಾ ಕಮಲಾ? ಇಲ್ಲ ಸರ್, ಏನು ಬೇಡ. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬಿಟ್ಕೊಂಡು ಆಮೇಲೆ ಕುಡಿತೀನಿ. ಸರ್, ಇದು ಹೊಲ್ಗೆದು ಸ್ವಲ್ಪ ಒಂದು ಚೂರು ಹೇಳ್ಕೊಡಿ ಸರ್. ನನಗೆ ಫುಲ್ ಅರ್ಥನೇ ಆಗಲ್ಲ ನನಗಂತೂ. ಈ ಕೆಲಸ ಬಿಟ್ಟು ನಿಮ್ಮ ಥರನೇ ಯಾವುದಾದ್ರೂ ಓಡಾಡ್ಕೊಂಡು ಇರೋ ಅಂಥ ಕೆಲಸ ಆದರೆ ಕೊಡಿ ಸರ್. ಓಡಾಡ್ಕೊಂಡು ಅಂತ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಸರ್. ಓಡಾಡ್ಕೊಂಡಿರೋ ಕೆಲಸನಾ? ನೋಡೋಣ ನೋಡೋಣ. ಫಸ್ಟ್ ನೀನು ಇದನ್ನೆಲ್ಲ ಕಲ್ತ್ಕ. ಇನ್ನು ಇವಾಗ ಬಂದು ಸೇರ್ಕೊಂಡಿದ್ಯಲ್ವಾ, ಅದಕ್ಕೇನೆ ಹಂಗು ಹಿಂಗು ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತದೆ. ಸರಿನಾ? ನೀನು ತಲೆನೇ ಕೆಡಿಸ್ಕೊಬೇಡ. ನೀನು ಸುಮ್ಮನೆ ಹಂಗೆ ಒತ್ಕೊಂಡು ಮಾಡ್ಕೊಂಡು ಕೂತ್ಕ. ಥು, ನಿಯತ್ತಿಲ್ದಿರೋಳು ಇವಳಂತೂ. ನೋಡು ಯಾವ ಸ್ಟೈಲಾಗಿ ಯಾವ ಜಮ್ದಾಗ ಕುತ್ಕೊಂಡು ಆಟ ಆಡ್ತಾಳೆ ಅಂತ. ಗಾರ್ಮೆಂಟ್ಸಾಗಿ ಏನು ಆಟ ಆಡ್ತಾಳೆ, ಉತ್ತರ ಆಡ್ತಾಳೆ ಇವಳು. ಸರಿ ಸರ್, ಆಯಿತು. ನಿಧಾನಕ್ಕೆ ಕಲ್ತ್ಕ. ಏನು ಯೋಚನೆ ಮಾಡಬೇಡ. ನಿಧಾನಕ್ಕೆ ಹೊಲಿಯೋದು, ನಿಧಾನಕ್ಕೆ ಕಟ್ಟಿಂಗ್ದೆಲ್ಲ ನಿಧಾನಕ್ಕೆ ಕಲ್ತ್ಕ. ಏನು ತೊಂದರೆ ಇಲ್ಲ. ನಾನು ನಿಧಾನಕ್ಕೆ ನಿಂಗೆ ಹೇಳ್ಕೊಡ್ತೀನಿ. ಸರ್, ಇಲ್ಲಿ ನನಗೂ ಏನು ಅರ್ಥ ಆಯ್ತಿಲ್ಲ ಸರ್. ನನಗೂ ಹೊಸ ಹೇಳ್ಕೊಡಿ ಸರ್. ಒಂದು ಸ್ವಲ್ಪ ಕಲ್ತಿದ್ದೀನಿ ನಾನು. ಸ್ವಲ್ಪ ಅದು ಹೆಂಗೆ ಬಟ್ಟೆ ಹಿಡಿಯೋದು ಅದೆಲ್ಲ ಸ್ವಲ್ಪ ಹೇಳ್ಕೊಡಿ ಸರ್. ಟ್ರೈನರ್ ಬರ್ತಾರಲ್ಲ ಹೇಳ್ಕೊಡಕ್ಕೆ ಅಂತ ಹೇಳ್ಬಿಟ್ಟು, ಟ್ರೈನರ್ ಎಲ್ಲ ಬಂದಾಗ ನೀನು ನೆತ್ತಿ ಮೇಲೆ ಇಟ್ಕೊಂಡಿರ್ತೀಯೇನು ಕಣ್ಣುಗಳನ್ನ? ಓಹೋ, ನೆತ್ತಿ ಮೇಲೆ ಇಕ್ಕೊಬಿಟ್ಟು ಇವಾಗ ಕೇಳ್ತೀಯ ನನ್ನ ಏನು ಮಾಡಬೇಕು ಸರ್, ಏನು ಮಾಡಬೇಕು ಅಂತ? ನಾನೇನು ಮ್ಯಾನೇಜರ್ ಅಂತ ಅನ್ಕೊಂಡಿದ್ಯೋ ಇಲ್ಲ ಟ್ರೈನರ್ ಅಂತ ಅನ್ಕೊಂಡಿದ್ಯೋ? ಮ್ಯಾನೇಜರ್ ನೀನು ಲೈನ್ ಮ್ಯಾನೇಜರ್. ನೋಡ್ಕೊಂಡು ಮಾತಾಡ್ಬೇಕು ನೀನು. ಕಲ್ತ್ಕ. ಎಷ್ಟು ದಿನ ಆಯ್ತು? ಒಂದಿನ ಬತ್ತೀಯ, ಒಂದಿನ ಬರಲ್ಲ. ಹಿಂಗಾದ್ರೆ ನಿನ್ನ ಕೆಲಸದಿಂದ ತೆಗ್ದಾಕ್ಬೇಕಾಗ್ತದೆ. ಮೊದಲು ಕಲ್ತ್ಕ. ಕ್ಲೀನಾಗಿ ಕಲ್ತ್ಕೊಂಡ್ರೆ ಇರಿಸ್ಕೊಂತೀನಿ. ಅರ್ಧಂಬರ್ಧ ಹಿಂಗೇನಾರ ಮಾಡ್ದೋ ನೀಟಾಗಿ ಒದ್ದು ಈಚೆ ಕಡೆಗೆ ಹಾಕ್ತೀನಿ ಅಷ್ಟೇನೆ. ಕಲ್ತ್ಕ. ನನಗೆ ಹೇಳ್ಕೊಡ್ತಾಳೆ ಕಲ್ಸ್ಕೊಡಿ ಸರ್ ಅಂತ ಹೇಳ್ಬಿಟ್ಟು. ಅವ್ರು ಬಂದಾಗ ನೀಟಾಗಿ ಕಲ್ತ್ಕ, ಹೇಳಿ ಕಳಿಸ್ತೀನಿ. ಸರಿ ಸರ್, ಆಯಿತು. ಸರಿ ಬೇಬಿ, ನಂಗೆ ಸ್ವಲ್ಪ ಕೆಲಸ ಐತೆ, ನಾನು ಹೋಗ್ತೀನಿ. ಮ್ಯಾನೇಜರ್ ಹತ್ರ ಸರಿಯಾಗಿ ಬೈಸ್ಕೊಂಡ ಮ್ಯಾನೇಜರ್ ಹತ್ರ. ಅವರು ನನಗಷ್ಟೇ ಹೇಳ್ಕೊಡೋದು, ಬೇರೆ ಯಾರಿಗೂ ಹೇಳ್ಕೊಡಲ್ಲ. ಸರಿನಾ? ನೋಡಕ್ಕ, ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತೀಯಾ? ನಿನ್ನ ಕೆಲಸ ಎಷ್ಟಾಯ್ತೋ, ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕ ಸಾಕು. ನನಗೇನೋ ಫ್ರೀ ಆಗಿಬಿಡ್ತಾರೆ, ನಿನಗೂ ಬಿಟ್ಬಿಡ್ತಾರಾ? ನನ್ನ ಇರೋ ತನಕ ಹಿಂಗೇನೆ ಆರಾಮಾಗಿ ಕುಂತ್ಕೊಂಡ್ರು ನನ್ನನ್ನು ಯಾರು ಬಂದು ಯಾಕೆ ಅಂತ ಕೇಳೋದಿಲ್ಲ. ನನ್ನ ಕೆಲಸ ಹೆಂಗೋ ನಡೀತಾ ಇರ್ತದೆ. ಪಾಪ ನೀನು ತಾನೇ ಕಷ್ಟದಾಗಿರೋದು. ನೋಡು ನೀಟಾಗಿ ನೋಡ್ಬಿಟ್ಟು ಕಲ್ತ್ಕ. ಡಪ್ಪ ನನ್ನ ಮಗ, ನಾನು ಕೇಳಿದ್ದಕ್ಕೆ ನಂಗೆ ಅಂತಾನೆ. ಇವಳಿಗೆ ಮಾತ್ರ ಚೆನ್ನಾಗಿ ಹೇಳ್ಕೊಡ್ತಾನೆಲ್ಲ ನಾನು. ಏನು ಶಾಶ್ವತ ಅಲ್ಲ ಕಂಬಳಿ, ಏನು ಶಾಶ್ವತ ಅಲ್ಲ, ಗೊತ್ತಾಯ್ತದೆ. ನನಗೆ ಹೇಳ್ಕೊಡ್ಲಿಲ್ಲ ಅಂದರೆ ಬೇಡ ಬಿಡು, ನಾನೇ ಕಲ್ತ್ಕೊತೀನಿ. ಹೇಳ್ಕೊಟ್ಟು ಏನಾಗಬೇಕು?
ಇವಳು ಚಿನ್ನ ಬಡಿಯ ಏನು ಉತ್ತರ ಆಡ್ತಾಳಲ್ಲ ಇವಳು. ಇವಳಿಗೊಂದು ಗತಿ ಕಾಣಿಸ್ಬೇಕು ನೀಟಾಗಿ. ಇವಳು ಗಂಡಂಗೆ ಯಾರಿಗಾನ ವಿಷಯ ಗೊತ್ತಾದರೆ ಆವಾಗಿರೋದು ನೋಡಿ ಮಾರಿ ಹಬ್ಬ ಇವಳಿಗೆ. ಅಲ್ಲಿ ತನಕ ಇವಳಿಗೆ ದೌಲತ್ ಕಡಿಮೆ ಆಗಲ್ಲ. ಗಂಡಂಗೆ ಹೇಳಲ್ಲ ಬ್ಯಾಡವಾ, ಇವಳು ವಿಚಾರ ಹೇಳ್ಬೇಕು. ಗಟ್ಟಿಸ್ತೈತೆ ಅಂದರೆ ಗಂಡ ಸರಿಯಾಗಿ ಗಟ್ಟಿಸ್ತಾನೆ. ಅಲ್ಲಿ ತನಕನೂ ನೆಮ್ಮದಿ ಇಲ್ಲ. ಚಂಬದ ಕೋಳಿ. ಈ ಆಶೆಗೆ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟೈತೆ. ನಾನು ಸಂದ ಕಾಣ್ತಾ ಇದ್ದೀನಿ, ಸಂದಕ್ಕಿದ್ದೀನಿ, ಮ್ಯಾನೇಜರ್ ನನಗೆ ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲಿಲ್ದೇ ಇರೋ ಹೊಟ್ಟೆ ಉರಿ, ಎಲ್ಲಿಲ್ದಿರೋ ಹೊಟ್ಟೆ ಉರಿ ಬಂದ್ಬಿಡ್ತು ಇವಳಿಗೆ. ಇವಳಿಗೆ ನಾನು ಚೆನ್ನಾಗಿದ್ದೀನಲ್ಲ, ಅದಕ್ಕೆ ಸಹಿಸಕ್ಕೂ ಆಯ್ತಿಲ್ಲ ಇವಳಿಗೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಯಪ್ಪ ದೇವ್ರೆ. ಇವತ್ತು ಏನು ತಿನ್ನ ತಗೊಂಡೋಗೋಣ, ಮ್ಯಾನೇಜರ್ ಕೊಡಿಸ್ತಿದ್ರೆ ಏನು ತಗೊಂಡೋಗೋಣ, ನಮ್ಮ ಅಮ್ಮಂಗೆಲ್ಲ ತಗೊಂಡು ಹೋಗ್ಬೇಕಪ್ಪ ಫಸ್ಟು. ಮಗಳೇ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಅಂದರೆ ನನ್ನ ದೃಷ್ಟಿನೇ ಬೀಳಂಗೈತೆ ನಿಜವಾಗೂ. ನನ್ನ ದೃಷ್ಟಿ ಅಂತೂ ಗ್ಯಾರಂಟಿ ಬೀಳ್ತೈತೆ ನಿನ್ಗಂತೂ. ಹಬ್ಬಬ್ಬಬ್ಬ ಸಖತ್ತ ಕಾಣಿಸ್ತಾ ಇದೆಯಾ. ಹಿಂಗೆ ಇದ್ಬಿಡು. ನನ್ನ ಮಗಳನ್ನ ಇವಾಗ ನೋಡೋಕೆ ಖುಷಿ ಆಗ್ತೈತೆ. ಆ ಹಳೆ ಗುಡ್ಡೆ ಬಟ್ಟೆನಾಗ ನೋಡೋಕ್ಕಂತೂ ಮೈಯೆಲ್ಲ ಉರಿದೋಗೋದು. ಆದರೆ ಇವಾಗ ಎಂಥ ಸಂದ ಕಾಣಿಸ್ತಾ ಇದೆಯಾ ನೀನಂತೂ. ಭಾಳ ಅಂದರೆ ಭಾಳ ಸಂದ ಕಾಣಿಸ್ತಿದ್ಯಾ ಮಗಳೇ. ನನ್ನ ದೃಷ್ಟಿನೇ ಬೀಳ್ತಿದೆ ಅಂತ ಹೇಳಿಲ್ವಾ. ನೋಡ್ದೇನಮ್ಮ, ಒಳ್ಳೆಯರ್ನ ಕಟ್ಕೊಂಡ್ರೆ, ಒಳ್ಳೆಯರ್ನ ಇದು ಮಾಡ್ಕೊಂಡ್ರೆ ಹೆಂಗಿರ್ತದೆ ಜೀವನ ಅಂತ ಹೇಳ್ಬಿಟ್ಟು ಈಗ ನೋಡ್ದೆ ನಾನು ಎಷ್ಟು ಚೆನ್ನಾಗಿ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನನ್ನ ಗಂಡನ ದುಡ್ಡನ್ನೇ ನಂಬ್ಕೊಂಡಿದ್ದೀರ, ನಿಂಗೆ ಆಯ್ತಾ ಇದನ್ನ ಹೇಳು. ಈಗ ನೋಡು ಫುಲ್ ಜಾಮ್ ಜೂಮ್ ಕಣಮ್ಮ. ಹಿಂಗೇನೇ ಇರು ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ ಹೇಳಿದ್ನಲ್ಲ, ಅಯ್ಯಪ್ಪ ಹೇಳೋನಿ ಹಿಂಗೆ ಇರು ಅಂತ ಹೇಳ್ಬಿಟ್ಟು. ಇನ್ಮ್ಯಾಲೆ ಹಿಂಗೆ ಇರ್ತೀನಿ ನಾನಂತನೂ, ಬದಲಾಗೋದೇನೇ ಇಲ್ಲ. ಆಗ್ಬೇಡ ಹಿಂಗೆ ಇರು. ಭಾಳ ಸಂದಕ್ಕಿದೆಯಾ ನೀನಂತನೂ. ಹಬ್ಬ ಸದ್ಯ ಈಗ ನನ್ನ ಮಗಳನ್ನ ನೋಡಂಗೆ ಆಯ್ತಲ್ಲ. ಏ ಕಮ್ಲಿ, ಹೇಳ್ರಿ. ಏನೇ ಇದು ನಿನ್ನ ಅವತಾರ, ಏನೇ ಇದು ನಿನ್ನ ಬಟ್ಟೆ ಗಿಟ್ಟೆ, ಏನೇ ಇದು? ಎಲ್ಲಿಗೆ ಹೋಯ್ತಿದ್ಯಾ? ಏನು ಆಫೀಸ್ ಕೆಲ್ಸಕ್ಕೆ ಹೋಯ್ತಾ ಇದೆಯಾ? ಹೋಯ್ತಿರೋ ಗಾರ್ಮೆಂಟ್ಸ್ಗೆ ಇಷ್ಟೊಂದೆಲ್ಲ ಶೋಕಿ ಬೇಕೇನೆ? ಯಾಕ್ರಿ ಏನಾಗೈತೆ? ಚೆನ್ನಾಗಿಲ್ವಾ? ಇವಾಗ ಎಲ್ರೂ ಹಿಂಗೇನೆ ಹಾಕೊಳ್ಳೋದು ಫ್ಯಾಷನ್ ರೀ. ನೀವು ಇನ್ನೂ ಎಲ್ಲೋ ಹಿಂದಿನ ಕಾಲದಾಗಿದ್ದೀರಾ. ಮಕ್ಕ ಮುಚ್ಚ, ಮುರ್ವಾ ದಿನ ಚೂಡಿದಾರ ಗಿಡಿದಾರ ಹಾಕೊಂಡು ಹೋಗೋದು ಬಿಟ್ಬಿಟ್ಟು ಇದು ಯಾವ ಥರ ಅಂತ ಹಳ್ಳಿನಾಗ ಎಲ್ಲರೂ ನೀನು ನೋಡ್ಬಿಟ್ಟು ಆಡ್ಕೊಂಡು ಹೋಗ್ತಾವ್ರಿ. ಎಲ್ಲ ಆಫೀಸರ್ಗೂ ಹೋಗಕ್ಕಿಲ್ಲ, ಹಂಗೆ ಹೋಯ್ತಾಳೆ ಹಿಂಗೆ ಹೋಯ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಆಡ್ಕೊಂಡು ಹೋಗೋದೇ ನಿನಗೆ ಗೊತ್ತೇನು? ನಿಂಗೆ ಇದೆಲ್ಲ ಬೇಕಾ ನಿನಗೆ? ಅಯ್ಯೋ, ಊರ್ ಜನ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳಕಾಯ್ತದ? ಊರ್ ಜನ ಏನಾರು ಅನ್ಕೊಂಡ್ಲಿ ಬಿಡಿ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ನಾನು ಸಂದಕ್ಕಿದ್ದೀನಲ್ಲ ಅಷ್ಟೇ ಸಾಕು. ಈಗ ನೋಡಿ ಬಟ್ಟೆನಾಗ ಎಂತ ಸಂದ ಕಾಣಿಸ್ತಾ ಇದ್ದೀನಲ್ಲ ನಾನು. ಇದಕ್ಕಿನ್ನೂ ಬಟ್ಟೆ ಬೇಕಾ ನನಗೆ? ಓ ನೀವು ಸುಮ್ಕಿರಿ. ಗಾರ್ಮೆಂಟ್ಸ್ಗೆ ಹೋಗೋರಾಗ್ಲಿ, ದೊಡ್ಡ ES ಅವರಾಗ್ಲಿ, ಯಾರಾದ್ರೇನು ಬಟ್ಟೆ ಹಾಕೊಳಕ್ಕೆ ನಮ್ಗೆ ಏನಿಷ್ಟ ನಾವು ಬಟ್ಟೆ ಹಾಕಬೇಕು, ಸುಮ್ಕಿರ್ಬೇಕು ಅಷ್ಟೇನೇನಿಯ. ಈಗ ಏನಾಯ್ತೋಳಿ ಅಂದ್ರೆ, ಏನಾರ ಆಯ್ತಾ? ಇವಾಗ ಏನಾರ ಓಡಾಯ್ತಾ ಹೇಳಿ? ಏನೂ ಆಗ್ಲಿಲ್ಲ, ಸುಮ್ಕಿರ್ರಿ. ಏನಾಯ್ತದೆ? ಏನೂ ಆಗಕ್ಕಿಲ್ಲ. ನನ್ನ ಮಗಳು ಬೋಲ್ಪ ಸಂದ ಕಾಣಿಸ್ತಾವಳೆ. ಏನಾಯ್ತದ? ಹಾಕೊಂಡು ಹೋಗ್ಲಿ ಬಿಡಿ. ಏನು ಅಂತ ಏನು ಬುಟ್ಬಿಟ್ಟು ಹಾಕೊಂಡು ಹೋಯ್ತಾವಳ? ಎಲ್ಲ ಮುರ್ವ ದಿನ ಮುಯ್ ಮುಚ್ಕೊಂಡೆ ಹೋಯ್ತಾವಳಲ್ಲ. ನೀವು ಅದಕ್ಕೆಲ್ಲ ಯಾಕೆ ವಾಪ ಮಾಡ್ಕೊತೀರಾ? ದುಡಿತಾವಳೆ, ದುಡಿಲಿ ಬಿಡಿ. ಹಂಗಂತ ಹೋಗಿರೋ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಇಂಥ ಬಟ್ಟೆ ಹಾಕೊಂಡು ಹಿಂಗೆ ಕಣ್ಣಿಗೆ ಗ್ಲಾಸ್ ಹಾಕೊಂಡು ಹಿಂಗೆಲ್ಲ ಹೋಗ್ಬಿಟ್ರೆ ಹೆಂಗಿರ್ತದೆ ಹೇಳಿ ಮುರ್ವಾದಿ? ಒಳ್ಳೆ ಹೋಗೋದು ಕೂಲಿ ಕೆಲಸಕ್ಕೆ ಬಿಲ್ಡಪ್ ತಗೊಂಡು ಹೋಗೋದು ಮಾತ್ರ ದೂರಿಗೆ ಬಿಲ್ಡಪ್ಗಳು ನಿಮ್ದಂತೂ. ಎಷ್ಟು ಹೇಳಿದ್ರು ನಿಮ್ಗೆ ಬುದ್ಧಿ ಬರೋಕ್ಕಿಲ್ಲ. ಅದ್ಲಿ ಬಟ್ಟೆ ಬಿಚ್ಚಾಕಿ ಹಳೆ ಬಟ್ಟೆ ಯಾವ್ದು ಹಾಕೊಂಡಿದ್ದಲ್ಲ ಅಂಥದನ್ನೇ ಹಾಕೊಂಡು ಹೋಗು. ಅವಾಗ ಏನೇ ನಿನಗೂ ಮರ್ಯಾದಿ, ನನಗೂ ಮರ್ಯಾದಿ. ಪೂರ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗೆ ಸಿಕ್ಕಂಗೆ ಮಾತಾಡ್ತಾರೆ. ಥೂ. ಅಮ್ಮ ನೋಡಮ್ಮ ಹೆಂಗ್ ಬೈತಾನೆ. ನಾನು ಚೆನ್ನಾಗಿ ಕಾಣಿಸೋದು ನನ್ನ ಗಂಡಂಗೆ ಹೊಸಿನೂ ಇಷ್ಟ ಇಲ್ಲ. ಹೊಟ್ಟೆ ಕಿಚ್ ನನ್ನ ಮಕ್ಳು ಗಂಡಸ್ರು ಹೆಂಗಸ್ರೆ ನನ್ನ ದುಡಿತಾವ್ರೆ ಅಂತ ಅಂದ್ಬಿಟ್ರೆ ಹಂಗೇನೇನಿಯ ಸಹಿಸಕ್ಕಾಗಿಲ್ಲ. ಈ ಗಂಡಸ್ರಿಗೆ ಹೆಂಗ್ ಸಿಕ್ಕರೆ ಹಂಗೇನಿಯ ಮಾತಾಡ್ತಾರೆ. ಮಗಳೇ, ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವ್ನು ಮಾತು ಕಟ್ಕೊಂಡು ನೀನು ಆರಾಮಾಗಿ ನೆಮ್ಮದಿಯಾಗಿರು. ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನು ನೆಮ್ಮದಿಯಾಗಿ ಇದ್ಬಿಡು ನೀನು. ಸರಿ ಬಿಡಮ್ಮ, ಆಯ್ತು. ಏನಾರ ಅನ್ಕೊಂಡು